ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರಾ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನಾಳೆ ಮಂಡೇ ನೈಟ್ ರಲ್ಲಿ ಎಲ್ಲರ ಗಮನ ಮೈನ್ ಇವೆಂಟ್ ಕಡೆ ಇರುತ್ತೆ. ಯಾಕಂದ್ರೆ ಮೈನ್ ಇವೆಂಟ್ ಅಲ್ಲಿ ನಮಗೆ ಸಿಎಂ ಪಂಕ್ ಹಾಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಗೈಸ್, ಪ್ರಾಬಬ್ಲಿ ಆ ಒಂದು ಮ್ಯಾಚ್ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ನಾವು ರೋಮನ್ ರೈನ್ಸ್ ಅವರ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಇಷ್ಟು ದಿನ ನಮಗೆ ಡಬ್ಲ್ಯೂ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಬೆಳಿಗ್ಗೆ 6 ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ನಾಳೆಯಿಂದ ಮತ್ತೊಮ್ಮೆ ಟೈಮಿಂಗ್ಸ್ ಚೇಂಜ್ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ನಾಳೆಯಿಂದ ನಮಗೆ ಮಂಡೇ ನೈಟ್ ರಾ NXT ಹಾಗೆ ಸ್ಮ್ಯಾಕ್ ಡೌನ್ ಶೋಗಳು ಬೆಳಿಗ್ಗೆ 5 ನೋಡೋದಕ್ಕೆ ಸಿಗುತ್ತೆ. ಈ 5 ಹಾಗೆ 6 ಆಗಾಗ ಚೇಂಜಸ್ ಗಳು ಆಗ್ತಾ ಇರುತ್ತೆ. ಪ್ರತಿ ವರ್ಷನೂ ಕೂಡ ನಾವು ಇದನ್ನ ನೋಡ್ತೀವಿ. ಸಮ್ಮರ್ ಟೈಮ್ ಅಲ್ಲಿ ಮತ್ತೊಮ್ಮೆ ಇದು ಚೇಂಜ್ ಆಗಿ 6 ಶಿಫ್ಟ್ ಆಗುತ್ತೆ. ಅಂಡ್ ಈಗ 6 ಇಂದ ಚೇಂಜ್ ಆಗಿ ಮತ್ತೊಮ್ಮೆ 5 ಶಿಫ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಕ್ಲಾಕ್ ಚೇಂಜಿಂಗ್ ಇಂದ ಈ ರೀತಿ ಎಫೆಕ್ಟ್ ಆಗ್ತಾನೆ ಇರುತ್ತೆ. ಸೊ ನಾಳೆ ಬೆಳಿಗ್ಗೆ 5 ನಿಮ್ಮ ನೆಚ್ಚಿನ ಸೋನಿ 10 ನಲ್ಲಿ ನೀವೆಲ್ಲರೂ ಕೂಡ ಮಂಡೇ ನೈಟ್ ರಾನ ಆರಾಮಾಗಿ ನೋಡಿ ಎಂಜಾಯ್ ಮಾಡಬಹುದು. 5 ಇಂದ 8 ಗಂಟೆ ತನಕ ನಮಗೆ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗುತ್ತೆ. 2.5 ಗಂಟೆನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರೆ, ಅಕಸ್ಮಾತ್ 3 ಗಂಟೆ ಏನಾದ್ರೂ ಪ್ಲಾನ್ ಮಾಡಿದ್ರೆ 8 ತನಕ ನಮಗೆ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗುತ್ತೆ. ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ಸ್ಮ್ಯಾಕ್ ಡೌನ್ 5 ಇಂದ 8 ತನಕ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಯಾರಿಗೆ ಖುಷಿ ಆಗ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ 9 ಗಂಟೆಗೆ ಶೋ ಮುಗಿಯೋದ್ರಿಂದ ವಿಡಿಯೋ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು. 10 ಗಂಟೆಗೆ ನಾನು ಕೆಲ್ಸಕ್ಕೆ ಬೇರೆ ಹೋಗ್ಬೇಕಾಗಿತ್ತು. ಸೊ ಅರ್ಧ ಗಂಟೆಯಲ್ಲಿ ರೆಕಾರ್ಡ್ ಮಾಡಿ ಎಡಿಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಅಂಡ್ ಈಗ 5 ಆಗಿರೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಾನಂತೂ ಕೇಳ್ಕೊತಾ ಇದ್ದೆ, ಯಾವಾಗ ಗುರು 5 ಪ್ರಾರಂಭ ಆಗುತ್ತೆ, ಆ ಒಂದು ಟೈಮ್ ಯಾವಾಗ ಬರುತ್ತೆ ಅಂತ. ಸೊ ನಾಳೆಯಿಂದ ಆ ಒಂದು ಟೈಮು ಬಂದಿದೆ ಅಂತಾನೆ ಹೇಳ್ಬಹುದು. ಕ್ಲಾಕ್ ಚೇಂಜಿಂಗ್ ಕಾರಣದಿಂದ 6 ಬರ್ತಿದ್ದಂತಹ ಡಬ್ಲ್ಯೂ ಶೋ ಇನ್ಮುಂದೆ ನಮಗೆ 5 ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದರಲ್ಲೇ ನಾನು ಗಿವ್ ಅವೇ ವಿನ್ನರ್ಸ್ ಗಳನ್ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ತಿಳಿಸಿದ್ದೆ, ಏಪ್ರಿಲ್ ಇಂದ ಡಬ್ಲ್ಯೂ ಟಿವಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಬದಲಿಗೆ ಸಬ್ಸ್ಕ್ರಿಪ್ಷನ್ ನ ಕೊಟ್ಟು ನಾವೆಲ್ಲರೂ ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬೇಕು. ಅಂಡ್ ಅದರಿಂದ ನಾನು ಕೂಡ ಗಿವ್ ಅವೇ ಮಾಡ್ತಾ ಇದ್ದೀನಿ. ಏಪ್ರಿಲ್ ತಿಂಗಳು ನಾನು ಇಬ್ಬರಿಗೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಅಂತ ಒಂದು ವಿಡಿಯೋದಲ್ಲಿ ತಿಳಿಸಿದೆ. ಅಂಡ್ ಅದಕ್ಕೆ ಚಾಲೆಂಜ್ ಕೂಡ ಇಟ್ಟಿದ್ದೆ. ಈ ಬಾರಿ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ನ ಪ್ರಿಡಿಕ್ಷನ್ ನ ಯಾವ ಇಬ್ಬರು ವ್ಯಕ್ತಿ ಮೊದಲು ಸರಿಯಾಗಿ ಮಾಡ್ತಾರೋ ಅವರಿಗೆ ನಾನು ಗಿವ್ ಅವೇ ಕೊಡ್ತೀನಿ ಅಂತ. ಅಂಡ್ ವಿನ್ನರ್ ಕೂಡ ಈಗ ಅನೌನ್ಸ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಕಾರ್ತಿಕ್ ಹಾಗೆ ನಾರಾಯಣ ಸ್ವಾಮಿ ಅನ್ನೋರು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ 100% ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಕೋಡಿ ರೋಡ್ಸ್ ಅವರು ರಾಕ್ ಅವರ ಆಫರ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅನ್ನೋದನ್ನು ಕೂಡ ಇವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಜಾನ್ಸಿನ್ ಅವರು ಜಾಯ್ನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡಿಲ್ಲ, ಆಫ್ ಕೋರ್ಸ್, ಯಾಕಂದ್ರೆ ಗೊತ್ತಿತ್ತು ಕೋಡಿ ರೋಡ್ಸ್ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಜಾಯ್ನ್ ಆಗಬಹುದು ಅಂಡ್ ಎಲಿಮಿನೇಷನ್ ಚೇಂಬರ್ ವಿನ್ನರ್ ಜಾಯ್ನ್ ಆಗ್ತಾರೆ ಅಂತ. ಅಂಡ್ ಇಲ್ಲಿ ಸ್ವಲ್ಪ ಜನ ಮಿಸ್ಟೇಕ್ ಮಾಡಿದ್ದಾರೆ, ಆಫ್ ಕೋರ್ಸ್ ನಾನು ಕೂಡ ಮಿಸ್ಟೇಕ್ ಮಾಡಿದ್ದೆ. ಏನೇ ಆಗ್ಲಿ, ಪ್ರಿಡಿಕ್ಷನ್ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ, ಬದಲಿಗೆ ಅದು ನಮ್ಮ ಅನಿಸಿಕೆ ಪ್ರಕಾರ ಹೇಳೋದು. ಅಂಡ್ ಇವರಿಬ್ರು ಪ್ರಿಡಿಕ್ಷನ್ ನ ಆರಾಮಾಗಿ ಕ್ಲೀನ್ ಆಗಿ ಸರಿಯಾಗಿ ಹೇಳಿದ್ದಾರೆ. ಸೊ ನೀವಿಬ್ರು ಆದಷ್ಟು ಬೇಗ ಈ ಒಂದು ವಿಡಿಯೋ ಕೆಳಗಡೆ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಯ ಲಿಂಕ್ ನ ಶೇರ್ ಮಾಡ್ಕೊಳ್ಳಿ. ನಾನು ಅಲ್ಲಿಗೆ ಬಂದು ನಿಮ್ಮಿಬ್ಬರಿಗೆ ಮೆಸೇಜ್ ಹಾಕ್ತೀನಿ. ಅಂಡ್ ಮೆಸೇಜ್ ಮೂಲಕನೇ ನಿಮಗೆ ಏಪ್ರಿಲ್ 1ನೇ ತಾರೀಕು 1 ತಿಂಗಳ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಕೊಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.